ಏಪ್ರಿಲ್ 24 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಜಗತ್ತಿನ ದುರಂತಗಳು ನಿಮ್ಮ ಶಾಂತಿಯನ್ನು ಕದಡಲು ಬಿಡಬೇಡಿ. ಎಪಿಕ್ಟೆಟಸ್ ಹೇಳುವಂತೆ, ಯಾರೋ ಸತ್ತಿದ್ದಾರೆ ಎಂಬ ಸುದ್ದಿಯನ್ನು ಯಾರಾದರೂ ನೀಡಬಹುದು, ಆದರೆ ಅವರು ನಿಮ್ಮ ವಿವೇಚನಾಶೀಲ ಆಯ್ಕೆಯನ್ನು ರೀಸನ್ ಚಾಯ್ಸ್ ಮುರಿಯಲು ಸಾಧ್ಯವಿಲ್ಲ. ನಾವು ಜಾಗತಿಕ ವಿಕೋಪಗಳ ಸುದ್ದಿಯನ್ನು ಗಂಟೆಗಟ್ಟಲೆ ನೋಡುತ್ತಾ ತುಂಬಾ ಕೆಟ್ಟದಾಗಿ ಅನ್ನಿಸುತ್ತಿದೆ ಎಂದು ಹೇಳುತ್ತೇವೆ, ಆದರೆ ಏನನ್ನೂ ಮಾಡುವುದಿಲ್ಲ. ಈ ಅರ್ಥಹೀನ ಸಹಾನುಭೂತಿ ಸಂತ್ರಸ್ತರಿಗೆ ಸಹಾಯ ಮಾಡುವುದಿಲ್ಲ. ಇದು ಕೇವಲ ನಿಮ್ಮ ಏಕಾಗ್ರತೆಯನ್ನು ಕಸಿದುಕೊಳ್ಳುತ್ತದೆ. ಪರಿಹಾರವೆಂದರೆ ನಿಮ್ಮ ವಿವೇಚನಾಶೀಲ ಆಯ್ಕೆಯನ್ನು ರಕ್ಷಿಸುವುದು. ಒಬ್ಬ ಸ್ಟೋಯಿಕ್ ದುಃಖವನ್ನು ನಿರ್ಲಕ್ಷಿಸುವುದಿಲ್ಲ, ಆದರೆ ಅದು ತನ್ನ ಚಾರಿತ್ರ್ಯವನ್ನು ಹಾಳುಮಾಡಲು ಬಿಡುವುದಿಲ್ಲ. ನಿಮ್ಮನ್ನು ಕೇಳಿಕೊಳ್ಳಿ, ನಾನು ಏನಾದರೂ ಮಾಡಲು ಸಾಧ್ಯವೇ? ಇಲ್ಲದಿದ್ದರೆ ನಿಮ್ಮ ಕೆಲಸಕ್ಕೆ ಮರಳಿ. ನಿಮ್ಮ ನಿಯಂತ್ರಣದಲ್ಲಿಲ್ಲದ ಯಾವ ವಿಷಯದ ಬಗ್ಗೆ ನೀವು ಇಂದು ಚಿಂತಿಸುತ್ತಿದ್ದೀರಿ? ಕಾಮೆಂಟ್ ಮಾಡಿ. ಏಪ್ರಿಲ್ 25 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಯೋಚಿಸದೆ ಮಾತನಾಡುವುದನ್ನು ನಿಲ್ಲಿಸಿ. ಸ್ಟೋಯಿಕ್ ಪಂಡಿತ ಕೇಟೋ ಹೇಳಿದ್ದಾರೆ, ನಾನು ಹೇಳಲಿರುವುದು ಹೇಳದೆ ಇರುವುದಕ್ಕಿಂತ ಉತ್ತಮವಾಗಿದೆ ಎಂದು ಖಚಿತವಾದಾಗ ಮಾತ್ರ ನಾನು ಮಾತನಾಡಲು ಪ್ರಾರಂಭಿಸುತ್ತೇನೆ. ಇಂದಿನ ಜಗತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ಬಯಸುತ್ತದೆ. ನಾವು ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಮತ್ತು ಪ್ರತಿ ಆಲೋಚನೆಯನ್ನು ಹಂಚಿಕೊಳ್ಳಲು ಒತ್ತಡ ಅನುಭವಿಸುತ್ತೇವೆ. ಈ ಗದ್ದಲವು ನಮ್ಮ ಶಾಂತಿಯನ್ನು ಕೆಡಿಸುತ್ತದೆ ಮತ್ತು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಕೇಟೋ ವಿರಾಮ ಪಾಸ್ ಆಫ್ ಕ್ಯಾಟೋ. ರೂಢಿಸಿಕೊಳ್ಳಿ. ಪ್ರತಿಕ್ರಿಯಿಸುವ ಮೊದಲು ನಿಲ್ಲಿ. ನಿಮ್ಮನ್ನು ಕೇಳಿಕೊಳ್ಳಿ, ನಾನು ಸಿದ್ಧನಿದ್ದೇನೆಯೇ? ಇದು ಅಗತ್ಯವೇ? ನಿಜವಾದ ಶಕ್ತಿಯು ವೇಗವಾಗಿ ಮಾತನಾಡುವುದರಲ್ಲಿಲ್ಲ, ನಿಮ್ಮ ಮಾತುಗಳಿಗೆ ಬೆಲೆ ಬರುವವರೆಗೆ ಮೌನವಾಗಿರುವ ಶಿಸ್ತಿನಲ್ಲಿದೆ. ಇಂದು ನೀವು ಹೇಳದೆ ಇರಬೇಕಾಗಿದ್ದ ಒಂದು ವಿಷಯ ಯಾವುದು? ಕಾಮೆಂಟ್ ಮಾಡಿ.